ಮುನಿಯಪ್ಪಜ್ಜ ಹೇಗಿತ್ತು ಟೀ? ಚಂದ ಇತ್ತಾ? ಬೋ ಚಂದಾಗಿತ್ತು ಬಿಡಪ್ಪ. ಭಟ್ರು ಕೈನ್ ಟೀ ಅಂದರೆ ಅದಕ್ಕೆಲ್ವ ನಾವು ದಿನಕ್ಕೊಂದ್ಸಲ ಬಂದು ಟೀ ಕುಡ್ಕೊಂಡು ಹೋಗೋದು. ಚಂದಾಗಿತ್ತು. ಮೆಣಸಿಕಾಯಿ ಬಜ್ಜಿ ಇದ್ದಿದ್ರೆ ಇನ್ನೂ ಚಂದಾಗಿರೋದು ಭಟ್ರೆ. ನಮ್ಮ ಶಾಸ್ತ್ರಿಗಳು ಎಂತ ಸಹ ಕುಡಿಲಿಲ್ಲ. ನಮ್ಮ ಅನ್ಯೋಳು ಇವತ್ತು ಭರ್ಜರಿ ಅಡುಗೆ ಮಾಡಿಬಿಟ್ಟಿದ್ಲು. ಹಾಗೆ ನನಗೆ ಹೊಟ್ಟೆ ಭರ್ಜಿ ಆಗಿಬಿಟ್ಟಿತ್ತು ಭಟ್ರೆ. ಏನು ಕುಡಿತೀನಲ್ಲ ಅವಾಗ ಬಂದು ಸುಮ್ಮನೆ ಹೀಗೆ ನಿಮ್ಗಳನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕಲಾಡ್ಕೊಂಡು ಬಂದಿದ್ದೆ. ಲೋ ಮಾಣಿ, ಮಂಜುನಾಥ, ಭಟ್ಟ, ಇದ್ಯಾರು ನನ್ನನ್ನು ಹೀಗೆ ಹೋಗ್ತಿದ್ದಾರೆ? ಯಾರು ಮರ್ರೆ? ಈಚೆ ಬನ್ನಿ, ಇಲ್ಲಿ ಬನ್ನಿ, ಒಳಗಿಲ್ಲಿ. ಓ ಮಾಬಲಜ್ಜ, ಎಂತದ್ದು ನಿಮಗೆ? ಎಂತ ವೇಷ ಇದು? ಎಂತ ಕೇಳಬೇಡ ಭಟ್ಟ. ನನಗೆ ಎಂತ ಹೇಳುದು ಮಾಡಿ ನಾನು? ಎಂತ ಮಾಡಲಿ? ನನ್ನ ಅವಸ್ಥೆ ಏನಂತ ಹೇಳುದು ನಾನು? ಎಂತ ಇಲ್ಲದಿದ್ರೆ ಸರಿ ಬಿಡು, ಏನು ಹೇಳ್ಬೇಡ. ಸರಿ, ಈ ವೇಷ ಎಂತಗೆ ಅದನ್ನಾರು ಹೇಳು ಮಾರಯ್ಯ. ಅಲ್ಲ ಬನ್ನಿ, ಇತ್ತ ಕುಂತ್ಕೊಂಡು ಮಾತಾಡೋರಿ ಅಂತೆ. ಬನ್ನಿ ಕುಂತ್ಕೊಳ್ಳಿ. ಯಾರಿದು ಭಟ್ರೆ? ಇವರು ನಮ್ಮೂರಿನವರೇ. ಇವರು ಸಹ ಇಲ್ಲಿ ಬಂದು 15-20 ವರ್ಷ ಆಗಿದೆ. ಮಾಬಲ ಅಂತ. ಇದು ಯಾಕೆ ಈಗ ಅದು ಈ ಅವಸ್ಥೆ ಅಂತ ಕೇಳುವ ತಾಳಿ. ಎಂತ ಹೇಳಿ ಮಾಬಲಜ? ಏನೋ ಎಲ್ಲ ಕಳ್ಕೊಂಡಿರೋ ಕಾಣಿಸ್ತೆ ಪಾಪ. ಹೇಳಿ ಕಣ್ಣೀರು ಒರೆಸ್ಕೊಳ್ಳಿ. ನನ್ನ ಹೆಸರು ಮಾಬಲ ಹೆಗಡೆ ಅಂತ ಕಣಪ್ಪ. ನಮ್ಮ ಮಂಜುನಾಥನ ಊರಿನವನೇ ನಾನು. ಇಲ್ಲಿ ಬಂದು 25 ವರ್ಷ ಆಯಿತು. 25 ಆಯಿತು ಅಜಮಾಸು. ಎಂತ ಮಾಡೋದು? ಹೆಂಡತಿ ಮಕ್ಕಳು ಯಾರು ಸಹ ಇಲ್ಲ. ಹೀಗೆ ಕಾಲ ಕಳೀಲಿಕ್ಕೆ ಅಂತ ಹೇಳಿ ನಾನು ಫೇಸ್ಬುಕ್ಕಿಗೆ ಜಾಯಿನ್ ಆಗಿದ್ದು. ಎಲ್ಲ ಚೆಂದಾಗಿ ಇತ್ತು, ಎಂತ ಸಮಸ್ಯೆ ಇದ್ದಿಲ್ಲ. 2 ತಿಂಗಳ ಹಿಂದೆ ಯಾರೋ ಒಬ್ಬ ಹೆಂಗಸು ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದು. ನಾನು ಮತ್ತೆ ಅಕ್ಸೆಪ್ಟ್ ಮಾಡಿದೆ. ಮತ್ತೆ ಅವಳ ತಂದೆಲ್ಲ ತನಗೆ ಯಾರು ಸಹ ಇಲ್ಲ, ಒಬ್ಬಂಟಿ ನನಗೆ ಅಂತ ಹೇಳಿ ನನ್ನ ಗೋಳೆಲ್ಲ ಹೇಳಿಕೊಡು ನನ್ನ ಬಳಿ. ನನಗೆ ಸ್ವಲ್ಪ ಹೊಟ್ಟೆಯಲ್ಲಿ ಚುರುಂತು. ಅಯ್ಯೋ, ಇವಳು ನನ್ನ ಹಾಗೆ ಯಾರು ಇಲ್ಲ, ಒಂಟಿ ಜೀವಲ್ಲ ಅಂತ ಬಹಳ ಬೇಜಾರಾಯಿತು ನನಗೆ. ಹಾಗ ಎಂಥ ವಿಷಯ ನನಗೆ ಅಂತ ನೀ ಹೇಳಲೇ ಇಲ್ಲ. ಹೇಳಿದ್ರೆ ನಾನು ಸಹ ಆ ಹೆಂಗಸಿಗೆ ಸ್ವಲ್ಪ ಸಹಾಯ ಮಾಡ್ಬೋದಿತ್ತಲ್ಲ. ಇಲ್ಲ ನಮ್ಮ ಹೋಟೆಲಲ್ಲಿ ಆದರೆ ನಾವು ಕೆಲಸ ಕೊಡ್ಬೋದಿತ್ತಲ್ಲ ಅವಳಿಗೆ. ಸ್ವಲ್ಪ ಹೇಳುವವರೆಗೆ ಕೇಳು ಮರೆಯ. ಆಮೇಲೆ ಬೇಕಾದ್ರೆ ಅವಳನ್ನ ಹುಡುಗಿ ನಿನ್ನ ಹೋಟೆಲಿಗೆ ಕಳಿಸಿಕೊಡ್ತೇನೆಂತೆ. ಆಯ್ತು ಹೇಳಿ. ಮತ್ತೆ ಅವಳು ಹೇಳಿದ್ಲು, ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು, ನನಗೆ ಆರಾಮಿಲ್ಲ, ಹಾಗೆ ಆಸ್ಪತ್ರೆಗೆ ಹೋಗ್ಬೇಕಿತ್ತು, ಹೀಗೆಲ್ಲ ಹೇಳಿದ್ಲು. ಸ್ವಲ್ಪ ನನಗೆ ಅಕೌಂಟಿಗೆ ದುಡ್ಡು ಹಾಕ್ತೀರಾ ಅಂತ ಬಹಳ ದುಃಖದಲ್ಲಿ ಕೇಳಿದ್ಲು ಮರೆತ. ಮತ್ತೆ ನಾನು ಜಾಸ್ತಿ ಹಾಕಲಿಲ್ಲ, ಒಂದು 500 ಹಾಕಿದೆ. ಅದಾದ್ಮೇಲೆ 2 ದಿನಕ್ಕೆ ಮತ್ತೆ ಫೋನ್ ಮಾಡಿದ್ಲು. ನಾನೀಗ ಆರಾಮಿದ್ದೇನೆ, ನಿಮ್ಮ ಉಪಕಾರ ನಾನು ಮರೆಯೋದೇ ಇಲ್ಲ, ನನಗೇನಾದರೂ ನೀವು ಆಶ್ರಯ ಕೊಟ್ಟರೆ ನಾನು ನಿಮ್ಮ ಸೇವೆ ಮಾಡಿಕೊಂಡೇ ಇರ್ತೇನೆ ಅಂತ ಹೇಳಿದ್ಲು. ನಾನು ಆಯ್ತಂತ ಹೇಳಿದೆ, ಬನ್ನಿ ಮಾತಾಡುವ ಅಂತ ಹೇಳಿದೆ. ಪರವಾಗಿಲ್ಲ, ಈ ವಯಸ್ಸಿನಲ್ಲಿ ಒಂದು ಹೆಂಗಸಿನ ಕೈಲಿ ಸೇವೆ ಮಾಡಿಸಿಕೊಂಡಿದ್ದಾನೆ. ಸುಮ್ಕಿರು ಮಾವ, ಅದೇನೇ ಹೇಳ್ತಾನೆ ಕೇಳಿಸ್ಕೊಳ. ಮತ್ತೆ ಆಕೆ ನಮ್ಮ ಮನೆಯ ವಿಳಾಸ ಪತ್ತೆ ಹಚ್ಚಿ ಬಂದ್ಲು. ಎಲ್ಲ ಕೆಲಸ ಮಾಡ್ತಿದ್ಲು, ಮನೆಯದೆಲ್ಲ ಪಾತ್ರೆ ತೊಳೆದು ಎಲ್ಲ ಮನೆ ಕಸ ಗುಡಿಸುವುದು ಒರೆಸುವುದು ಎಲ್ಲ ಮಾಡಿ ನನಗೆ ತಿಂಡಿ ಅಡಿಗೆ ಸಹ ಮಾಡಲಿಕ್ಕೆ ಶುರು ಮಾಡಿದ್ಲು. ನನಗೆ ಬಹಳ ಖುಷಿ ಆಯಿತು. ಈ ವಯಸ್ಸಿನಲ್ಲಿ ನನಗೆ ಇಷ್ಟು ಸೇವೆ ಮಾಡೋರು ಯಾರು ಸಹ ಇಲ್ಲ. ಹಾಗೆ ಹೇಳಿ ನಾನು ಸಹ ಆಕೆಯನ್ನು ನಂಬಿದೆ ಮರೆಯ. ಆಮೇಲಿನ ಕತೆ ಎಂತ ಹೇಳುದು ನಾನು? ಅವಳು ನನ್ನನ್ನು ತೋಚಿ ಬಿಟ್ಟಿಳು ಮಾರಯ್ಯ. ನನ್ನನ್ನು ಅವಳು ಸಹ ಈ ಪರೀಕ್ಷೆ ಮಾಡಿದ್ದಾಳೆ. ನಾನು ಅವಳನ್ನು ನಂಬಿದ್ದೆ ಅಂತ ಅವಳೆಲ್ಲ ತಿಳಿದಾಳೆ. ನನ್ನನ್ನು ಸಹ ತಿಳಿದು ಬಿಟ್ಟು ನನ್ನ ATM ಪಿನ್ನು ಸಹ ಕೇಳಿಕೊಂಡು ಅದರಿಂದ ಅವಳು ದುಡ್ಡು ತರ್ತಿದ್ಲು. ಹಾಗೆ ಮೊನ್ನೆ ಸಂಜೆ ಅವಳು ಮನೆಯಿಂದ ಹೊರಗೆ ಹೋದವಳು ATM ಕಾರ್ಡ್ ಸಮೇತ ಹೋಗಿದ್ದಾಳೆ, ನನಗೆ ಗೊತ್ತೇ ಇಲ್ಲ. ಮತ್ತೆ ದುಡ್ಡು ತಂದವಳು ಹಾಗೆ ನಾನು ಮಲಗಿರುವಾಗ ಎಲ್ಲ ನನ್ನ ಬಟ್ಟೆ ಬರೆ ನನ್ನ ಎಲ್ಲವನ್ನು ತೆಗೆದುಕೊಂಡು ಓಡಿ ಹೋಗಿದ್ದಾಳೆ ಮರೆ. ನನ್ನನ್ನು ದೋಚಿ ಬಿಟ್ಲು ಅವಳು.
ಒಂದು ಹೆಣ್ಣನ್ನು ನಂಬಿ ನಾನು ಈ ವಯಸ್ಸಿನಲ್ಲಿ ಕೆಟ್ಟೆ ಕೆಟ್ಟೆ ಕೆಟ್ಟೆ. ಎಂತ ಅವಸ್ಥೆ ಮಾಬಲಜ, ಪೊಲೀಸರಿಗೆ ಹೇಳುದಲ್ಲವ ನೀವು? ಎಲ್ಲ ಹೇಳಿ ಆಯ್ತು ಮಾರೆ. ಅವರು ಸಹ ಎಂತ ಮಾಡ್ತಾರೆ, ಅವಳು ಎಲ್ಲಿರ್ತಾಳೆ, ಅವಳು ಎಂತ ನನಗೆ ಸಹ ಗೊತ್ತಿಲ್ಲ. ನಂಬಿಸಿದಳು, ದೋಚಿ ಓಡಿ ಹೋಗಿದ್ದಷ್ಟೇ. ಬೇಕಾ ನಿನಗೆ ಇಂಥವಳು ಕೆಲಸಕ್ಕೆ ಬೇಕಾ? ಮತ್ತೆ ಸಿಕ್ಕಿದ್ರೆ ನಿನ್ನ ಹೋಟ್ಲಿಗೆ ಕಳಿಸ್ಕೊಡುದು ನಾನು. ಅಯ್ಯೋ, ನನಗೆಂತ ಬೇಡ ಮಾಬಲಜ, ನಾನು ಹೀಗೆ ಹೇಳಿದ್ದು. ಯಾರೋ ನಿಮಗೆ ನಂಬಿಕೆಯವರೇನೋ ಒಳ್ಳೆ ಹೆಂಗಸಿರಬಹುದಂತ ಹೇಳಿದ್ದು. ನನಗೆ ಯಾಕೆ ಅವಳು ಸಾಬರಿ? ನನಗೆಂತ ಬೇಡ. ಸರಿ, ಈಗ ನೀನು ಕೂರು, ನಾನು ಮತ್ತೆ ನಿನಗೆ ಚಹಾ ಎಲ್ಲ ಕೊಡ್ತೇನೆ ಮಾಡಿ. ಮತ್ತೆ ನೋಡುವ ಎಂತ ಮಾಡಬೇಕಂತ. ಅಲ್ಲ, ಈಗ ನಾವೆಲ್ಲ ಒಂದೊಂದು ಸಾವಿರ ಹಾಕೋಣ. ನಿಮಗೆ ಏನಾದರೂ ಪೆನ್ಷನ್ ಏನಾದ್ರು ಬರ್ತಾ ಇದೆಯಾ? ಹೌದು ಹೌದು, ನನಗೆ ಪೆನ್ಷನ್ ಬರ್ತದೆ. ದೇವರ ದಯೆಯಿಂದ ಅದೊಂದು ಸುಖ ಉಂಟು ನನಗೆ. ಇನ್ನು ಈ ತಿಂಗಳು ಪೆನ್ಷನ್ ತಗೊಳ್ಬೇಕಷ್ಟೇ ನಾನು. ಓ, ಹಾಗಿದ್ರೆ ಎಂತ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಈಗ ನಾವು ಒಂದೊಂದು ಸಾವಿರ ಸೇರಿಸಿ ನಿಮಗೆ ಕೊಡ್ತೇವೆ. ಮತ್ತೆ ನಿಮಗೆ ಬೇಕಾದ ಬಟ್ಟೆ ಬೇರೆಲ್ಲ ತೆಗೆದುಕೊಡ್ತೇವೆ, ಆಯಿತಾ? ಏನು ಯೋಚನೆ ಮಾಡಬೇಡಿ. ಇನ್ಮೇಲೆ ಇಂಥ ಹೆಂಗಸ್ರ ಜೊತೆ ಜೋಪಾನವಾಗಿರಿ ಮಾಬಲ್ಯಗಡೆಯವರೇ. ಕಾಲ ಕೆಟ್ಟಿದೆ.